ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಕುರಿತು ಅಭಿನಂದನ ಗ್ರಂಥ. ಇದರಲ್ಲಿ ಈಗ ನಾವು ಕೊನೆಯ 2 ಪ್ರಕರಣಗಳಲ್ಲಿದ್ದೇವೆ. ಆ 2 ಪ್ರಕರಣಕ್ಕೆ ಸಂಪಾದಕರು ವಿಶೇಷ ಲೇಖನಗಳು ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕಂದರೆ ಆ ಬರೆದಂಥ ಲೇಖನಗಳು ಬಹಳ ಶ್ರೇಷ್ಠ ಮಟ್ಟದ ಲೇಖನಗಳು. ಬರೆದಂಥ ಮಹನೀಯರೂ ಸಹ ಶ್ರೇಷ್ಠರು. ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ. ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ ಬರೆದಂಥ ಮಹನೀಯರು ಶೇಷನವರತ್ನರು. ಶೇಷನವರತ್ನರು ತತ್ವಶಾಸ್ತ್ರಜ್ಞರು ಅಂತ ಹೆಸರು ಪಡೆದಂಥವರು. ನಮ್ಮ ವೇದಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಸಾಕಷ್ಟು ಪುಸ್ತಕಗಳನ್ನು ಬರೆದಂಥವರು. ತತ್ವಶಾಸ್ತ್ರದ ಮೇಲೆ, ಸಾಹಿತ್ಯದ ಮೇಲೆ. ಕಬೀರ, ಸೂರದಾಸರ ಪದ್ಯಗಳನ್ನು ಅನುವಾದ ಮಾಡಿದವರು. ಅವರು ಕಲಿತದ್ದು MA ಇಂಗ್ಲೀಷ್, ಆದರೂ ಮಾಡಿದ ಕೆಲಸ ಅಪೂರ್ವ. ಹಿಂದೂ ಧರ್ಮದ ವಿರಾಟ ಸ್ವರೂಪ ಮತ್ತು ಬೇಂದ್ರೆಯವರ ಸಾಹಿತ್ಯದಲ್ಲಿ ಸ್ತ್ರೀ ಅನ್ನುವಂಥ ಒಂದು ಉತ್ಕೃಷ್ಟ ಗ್ರಂಥವನ್ನು ಬರೆದಂಥ ಮಹನೀಯರು ಶ್ರೀ ಶೇಷನವರತ್ನರವರು. ಆ ಅದ್ಭುತವಾದ ಈ ಲೇಖನ ಬಹಳ ಸ್ವಲ್ಪ ದೀರ್ಘವಾದ ಲೇಖನ ಇದು. ಈ ದೀರ್ಘವಾದ ಲೇಖನ ಇದರಲ್ಲೇ ಅವರು ಮುಂಚೆ ಪ್ರಾರಂಭದಲ್ಲೇ ನಮಗೆ ಆ ಪ್ರತಿಮಾ ಸೃಷ್ಟಿ, ಆ ಪ್ರತಿಮೆಗಳ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾರೆ. ಪ್ರತಿಮೆಗಳು ಕವಿ ಹಾಗೂ ಓದುಗನ ಮಧ್ಯದ ಅಂತರವನ್ನು ನಿವಾರಿಸಿ, ಅಂದರೆ ಕವಿ ಹೇಳ ಬಯಸುವುದನ್ನು ಓದುಗ ಅರ್ಥ ಮಾಡಿಕೊಳ್ಳಲು ಶಕ್ತನಾಗುವಂತೆ ಈ ಪ್ರತಿಮೆಗಳು ಅವನಿಗೆ ನೇರವಾದ ಮಾರ್ಗದರ್ಶನ ಮಾಡುತ್ತವೆ. ಇಮೇಜಸ್, ಇಂಗ್ಲೀಷ್ನೊಳಗೆ ಇಮೇಜಸ್ ಅಂತೇಳಿ. ಆಮೇಲೆ ಕವಿಯ ಶಬ್ದಗಳಿಗೆ ಧ್ವನಿಪೂರ್ಣವಾದ ಅಭಿವ್ಯಂಜಕ ಶಕ್ತಿಯನ್ನು ನೀಡ್ತಾವೆ ಅಂತ ಹೇಳ್ತಾರೆ ಅವರು. ಅಷ್ಟೇ ಅಲ್ಲದೆ ಈಗ ಒಂದು ಉದಾಹರಣೆ ಕೊಡ್ತಾರವರು. ದೇವತ್ವದ ಅಮೂರ್ತ ಕಲ್ಪನೆಗಿಂತಲೂ, ಅಂದರೆ ಯಾವುದು ದೇವರನ್ನು ಯಾರು ನಿರಾಕಾರ ನಿರ್ಗುಣ ಅಂತೇನು ಹೇಳ್ತೇವಲ್ಲ, ದೇವತ್ವದ ಅಮೂರ್ತ ಕಲ್ಪನೆಗಿಂತಲೂ ಒಂದು ವಿಶಿಷ್ಟ ಆಕಾರದ ಸುಂದರ ವಿಗ್ರಹವು ದೇವತ್ವದ ಬರೆಗಿನ ಅರಿವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮೂಡಿಸುವಂತೆ, ಭಾವನೆಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುವ ಈ ಪ್ರತಿಮೆಗಳಿಗೆ, ಈ ಕವಿಯ ಪ್ರತಿಮೆಗಳಿಗೆ ಅವರೊಂದು ಹೊಸ ಹೆಸರಿಟ್ಟ ಶಬ್ದ ವಿಗ್ರಹ ಅಂತ ಹೆಸರು ಕರೀತಾರೆ. ಭಾಳ ಅದ್ಭುತವಾದಂತ ಹೇಳ್ತಾರೆ. ಈ ಪ್ರತಿಮೆಗಳನ್ನು 2 ವಿಭಾಗದಾಗ ಮಾಡ್ತಾರೆ. ಸಾಂಕೇತಿಕ ಪ್ರತಿಮೆಗಳು, ಚಿತ್ರ ಪ್ರತಿಮೆಗಳು, ಸಿಂಬಾಲಿಕ್ ಇಮೇಜಸ್ ಆ್ಯಂಡ್ ಪಿಕ್ಟೋರಿಯಲ್ ಇಮೇಜಸ್ ಅಂತ ಹೇಳ್ತಾರೆ. ಈ ಸಾಂಕೇತಿಕ ಪ್ರತಿಮೆಗಳ ಸ್ಥಾನ, ಸಂಕೇತಗಳು ಕವಿಯ ಅರ್ಥವ್ಯಾಪ್ತಿಯನ್ನು ಅತ್ಯಂತ ಕಿರಿದಾದ ಶಬ್ದ ವ್ಯಾಪ್ತಿಯಲ್ಲಿ ಹಿಡಿದಿಟ್ಟು ಬಿಡುತ್ತವೆ. ಅತ್ಯಂತ ಮುಂದೆ ಅದನ್ನು ವಿಚಾರಿಸ್ತಾ ಹೇಳ್ತಾರೆ ಅವರು ವಿಷಯ. ಆಮೇಲೆ ಈ ವಾಲ್ಮೀಕಿ ರಾಮಾಯಣದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಂಕೇತ ಪ್ರತಿಮೆಗಳೊಳಗೆ ವಾಲ್ಮೀಕಿ ರಾಮಾಯಣದ ಆ ಅದ್ಭುತವಾದ ಸಂಕೇತದ ಏನು ಸಂಕೇತ ಸಿಕ್ತು ವಾಲ್ಮೀಕಿಗೆ ಅಂದರೆ, ಆ ಕ್ರೌಂಚ ಮಿಥುನದ ಕಥೆ, ಆ ದಾರುಣ ಕಥೆ ಮುಂಬರುವ ರಾಮಾಯಣದ ವಿಸ್ತಾರವಾದ ಕಥೆಯಲ್ಲಿಯ ಕೇಂದ್ರ ಭಾವವಾದ ಕರುಣವನ್ನು ಸಾಂಕೇತಿಕವಾಗಿ ಧ್ವನಿಸಿಬಿಡುತ್ತದೆ. ಅದರಂತೆ ನಮ್ಮ ಕುಮಾರವ್ಯಾಸ ಭೀಷ್ಮನ ಅವಸಾನವನ್ನು ಹೆಂಗೆ ವರ್ಣಿಸ್ಯಾನ ನೋಡ್ರಿ. ಪಡುವಣ ಶೈಲ ವಿಪುಲ ಸ್ತಂಭ ದೀಪಿಕೆಯಂತೆ ರವಿ ಮೆರೆದ. ಸೂರ್ಯ ಮುಳುಗಲಿಕ್ಕತ್ತಾನ, ಮಹಾ ಒಂದು ದೀಪ ಹತ್ಯದ. ಆ ದೀಪ ಆರ್ತದೀಗ. ಯಾವಾಗ? ಅವ ಭೀಷ್ಮನ ಒಂದು ಅವಸಾನವನ್ನು ಕುಮಾರವ್ಯಾಸ ಆ ಒಂದು ಏನೋ ಆ ಸಾಂಕೇತಿಕ ಪ್ರತಿಮೆಯನ್ನು ಉಪಯೋಗ ಮಾಡಿದ ಅಂತ. ಹೀಗಾಗಿ ಅವರು ವೆಸ್ಟರ್ನ್ ಲಿಟ್ರೇಚರ್ದಿಂದ ಸಿಕ್ಕುತ್ತಾರೆ. ಅವನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಸಂಕೇತಗಳು ಅರ್ಥವ್ಯಾಪ್ತಿಯನ್ನು, ವಿಚಾರ ಪ್ರಾಗಲ್ಭ್ಯವನ್ನು, ಭಾವನೆಯ ತೀವ್ರತೆಯನ್ನು,
ಸಂವೇದನೆಯ ಉತ್ಕಟತೆಯನ್ನು ಅತ್ಯಂತ ಕಿರಿದಾದ ಶಬ್ದಾವಕಾಶದಲ್ಲಿ ಅತ್ಯಂತ ಸಬಲವಾಗಿ ಧ್ವನಿಸಲು ಸಹಾಯಕವಾಗುವುದರಿಂದ ಪ್ರಾಯಶಃ ಜಗತ್ತಿನ ಸಾಹಿತ್ಯದ ಸಂಸಾರದ ಬಹುತೇಕ ಸಮರ್ಥ ಕವಿಗಳೆಲ್ಲ ಇದನ್ನೊಂದು ಪ್ರಬಲ ಸಾಧನವೆಂದು ಸ್ವೀಕರಿಸಿದ್ದಾರೆ. ಬೇಂದ್ರೆಯವರು ಆ ವೀರ ಪ್ರತಿಮೆ ಅನ್ನೋ ಉದಾಹರಣೆ ಕೊಡ್ತಾರೆ. ಒಂದು ಹಾಡನ್ನು, ಸಣ್ಣ ಹಾಡನ್ನು, ಮಹಾಮರಣದ ಆ ಚರಣಗಳನ್ನು. ಮುಂಜಾವಿನ ಕೆಂಜ ಬೆಳಕಿಗೆ ಕೆಂಪು ಕಡಿಮೆ ಬಿದ್ದಿದ್ರ ಥಳಿ ಹಾಕ್ರಿ ನಮ್ಮ ರಕ್ತದಾಹನಿ, ಥಳಿ ಹಾಕ್ರಿ ನಮ್ಮ ರಕ್ತದಾಹಣಿ. ಹೀಗೆ ಒಂದು ಅದ್ಭುತವಾದಂಥ ಒಂದು ಸಂಕೇತ ಇದು ಬರ್ತದೆ. ಇನ್ನು ಚಿತ್ರ ಪ್ರತಿಮೆಗಳು, ಅದರ ತನಕ ಭಾಳ ವಿಶೇಷವಾದ ಇದು ಚಿತ್ರ ಪ್ರತಿಮೆಗಳೊಳಗೆ ಧ್ವನಿ ಪ್ರತಿಮೆಗಳು, ಇಮೇಜಸ್ ಆಫ್ ಸೌಂಡ್ ದೃಶ್ಯ ಪ್ರತಿಮೆಗಳು, ಇಮೇಜಸ್ ಆಫ್ ಸೈಟ್ ರಸ ಪ್ರತಿಮೆಗಳು, ಇಮೇಜಸ್ ಆಫ್ ಟೇಸ್ಟ್ ಘ್ರಾಣ ಪ್ರತಿಮೆಗಳು, ಇಮೇಜಸ್ ಆಫ್ ಸ್ಮೆಲ್ ಸ್ಪರ್ಶ ಪ್ರತಿಮೆಗಳು, ಇಮೇಜಸ್ ಆಫ್ ಟಚ್ ಚಲನ ಪ್ರತಿಮೆಗಳು, ಇಮೇಜಸ್ ಆಫ್ ಮೂಮೆಂಟ್ ಆರ್ ಕೈನಾಸ್ಥೆಟಿಕ್ ಇಮೇಜಸ್. ಹೀಗೆ ಅಮೂರ್ತ ಭಾವನೆಗಳು ಹಾಗೂ ನಿರಾಕಾರ ವಿಚಾರಗಳು ಪ್ರತಿಮೆಗಳ ಮೂಲಕ ಒಂದು ನಿರ್ದಿಷ್ಟ ಆಕೃತಿಯನ್ನು ಪಡೆದು ಕವಿಯ ಅಭಿವ್ಯಕ್ತಿಯನ್ನು ಸಾರ್ಥಕಗೊಳಿಸುತ್ತವೆ. ಶಬ್ದಗಳಲ್ಲಿ ನಿಹಿತವಾದ ಅರ್ಥವು ಇಂದ್ರಿಯಾನುಭವಕ್ಕೆ ಪಕ್ಕಾಗುತ್ತದೆ, ಅನುಭವ ಗಮ್ಯವಾಗುತ್ತದೆ. ಹೀಗೆ ಹೇಳ್ತಾ ಹೇಳ್ತಾ ಬೇಂದ್ರೆಯವರ ಬಗ್ಗೆ ಬರ್ತಾರವರು. ಬೇಂದ್ರೆ ಕಾವ್ಯದ ಮೂಲಗುಣ ಅದರ ಧ್ವನಿಪೂರ್ಣವಾದ ಅಭಿವ್ಯಂಜಕ ಶಕ್ತಿ. ಏಕಕಾಲಕ್ಕೆ ಬೇಂದ್ರೆಯವರ ಕಾವ್ಯದಲ್ಲಿ ಭಾವ ಹಾಗೂ ಬುದ್ಧಿಗಳ ಅಪರೂಪವಾದ ಆದರೆ ಬೇಂದ್ರೆಯವರಿಗೆ ಸ್ವಾಭಾವಿಕ ಗುಣವಾದ ಮೇಳನ ಉಂಟಾಗುತ್ತದೆ. ಬೇಂದ್ರೆಯವರ ಪ್ರತಿಭೆಯ ಸೋಪಜ್ಞತೆ ಅಂದರೆ ಒರಿಜಿನ್ಯಾಲಿಟಿ, ಪ್ರಗಾಧವಾದ ಅವರ ವಿಷಯಗ್ರಹಣದ ಸಾಮರ್ಥ್ಯವು, ಪರ್ಸೆಪ್ಟಿವ್ನೆಸ್, ಅವರ ಕಾವ್ಯವನ್ನು ಅರಿಯ ಬಯಸುವ ಸಹೃದನಿಗೆ ಪ್ರಬಲವಾದ ಆಹ್ವಾನ ಒಡ್ಡುತ್ತದೆ ಅಂತ ಹೇಳ್ತಾರೆ. ಅದನ್ನು ಹೇಳ್ಕೋತ ಹೇಳಿ ಅದ್ಭುತವಾಗಿ ಅವರ ಕಾವ್ಯಕ್ಕೆ ಅಂದರೆ ಬೇಂದ್ರೆಯವರ ಕಾವ್ಯಕ್ಕೆ ಆಗರ್ಭವಾದ ಅರ್ಥ ಶ್ರೀಮಂತಿಕೆ ಪ್ರಾಪ್ತವಾಗಿದೆ ಈ ಪ್ರತಿಮಾ ಸೃಷ್ಟಿಗಳಿಂದ ಅಂತ ಹೇಳ್ತಾರೆ. ಕವಿ ಬೇಂದ್ರೆಯವರಲ್ಲಿ ಇದು ನೈಸರ್ಗಿಕವಾಗಿದೆ, ನೈಸರ್ಗಿಕವಾಗಿದೆ ಅಂಥೇಳಿ. ಬೇಂದ್ರೆ ಕಾವ್ಯವೋ ವಿನೂತನ ಪ್ರತಿಮಾ ಸೃಷ್ಟಿಗಾಗಿ ಪ್ರಖ್ಯಾತವಾಗಿದೆ ಅಂತ ಹೇಳ್ತಾರೆ. ಅದು ಹೆಂಗೆ ಅಂಬೋದು ಮುಂದೆ ಬರ್ತಾವ ಉದಾಹರಣೆಗಳು. ಮಹತ್ವದ ಅಂಶವೆಂದರೆ ಪ್ರತಿಮೆಗಳು ಅರ್ಥವನ್ನು ಇಂದ್ರಿಯ ವೇದ್ಯವಾಗಿ ಮಾಡ್ತಾವೆ, ನಮ್ಗೆ ಆಳವಾಗಿ ಇಳಿತಾವೆ ಅಂತ ಅರ್ಥ. ಇಂದ್ರಿಯ ವೇದ್ಯ ಅಂದ್ರೆ ಅನುಭವ ಗಮ್ಯವನ್ನಾಗಿಸುತ್ತವೆ ಹೇಳ್ತಾವೆ. ಬೇಂದ್ರೆ ಕಾವ್ಯದಲ್ಲಿ ಭಾವನೆಗಳನ್ನು ಅನುಭವಗಮ್ಯವಾಗಿಸುವುದರ ಜೊತೆಗೆ ಆಧ್ಯಾತ್ಮಿಕ ರಹಸ್ಯಗಳನ್ನು ಅನುಭವಗಮ್ಯವಾಗಿಸುವ ಅಂದರೆ ಹೃದಯ ಸಂವೇದನೆಯಾಗಿ ಮಾಡಬಲ್ಲ ಅತೀಂದ್ರಿಯ ಪ್ರತಿಮೆಗಳೂ ಇವೆ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ ಉದಾಹರಣೆ ಕೊಡ್ತಾರೆ ಅವರು. ಅಂತಃಕರಣವನ್ನು ಅರಳಿಸ್ತಾವ. ಯಾವ ರೀತಿ? 4 ತಂತಿಯಲ ಕಣ್ಣರಳು ಎಂಬ ಕವಿತೆಯನ್ನು ಅವಲೋಕಿಸಬಹುದು. ಹೆಂಗಪ್ಪ? ಕಲ್ಲು ಅರಳಿದರೆ ದೇವರು, ಮಣ್ಣು ಅರಳಿದರೆ ಹತ್ತಿ, ನೀರು ಅರಳಿದರೆ ತಾವರೆ, ದಿಕ್ಕರಳಿದರೆ ಬೆಳಕು, ಮನ ಅರಳಿದರೆ ಮುಕ್ತಿ, ಜೀವ ಎಳೆದರೆ ಜೀವಾಳ, ಮಾತೃಸ್ಥಾನ ಅರಳಿದರೆ ಮಗುವಿಗೆ ಹಾಲು. ಹೀಗೆ ಕಾರ್ಯಕಾರಣ ಮಾಲೆ, ಅದ್ಭುತವಾದ ಅರಳುವ ಕ್ರಿಯೆ. ಆ ಹೂವು ಅರಳುವ ಕ್ರಿಯೆಯೋ ಯಾವ ರೀತಿ ದೃಶ್ಯ ಪ್ರತಿಮೆಯೋ ಚಲನ ಪ್ರತಿಮೆಯೋ ಆಗಿ ವಿಶೇಷ ಅರ್ಥವನ್ನು ಕೊಡ್ತಾವ. ಅರಳುವಿಕೆ ಇಲ್ಲಿ ಜೀವನದ ವಿಕಸನವಾಗಿ, ಬೆಳಕಿನ ಸಂಕೇತವಾಗಿ, ಆಹ್ಲಾದದ ಆನಂದವಾದ ಕ್ರಿಯೆಯಾಗಿ ನಿರೂಪಿತವಾಗಿದೆ. ಮತ್ತೆ ನಾಳೆ. ನಮಸ್ಕಾರ.